ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸ್ಪೆಷಲ್ ಆದ ಹನಿ ಕೇಕನ್ನು ಮಾಡ್ತಾಯಿದ್ದೀನಿ. ಕೇಕ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಮೈದಾ, ಹಾಗೆ ಇಲ್ಲಿ ಅಡುಗೆ ಸೋಡಾವನ್ನು ತೊಗೊಂಡಿದ್ದೀನಿ, ಬೇಕಿಂಗ್ ಸೋಡಾ, ಹಾಗೆ ಇಲ್ಲಿ 1 ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪು ಮೊಸರು ಮತ್ತು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ. ಇದೆಲ್ಲವನ್ನು ಬೇಕಾಗುವಂಥ ಸಾಮಗ್ರಿಗಳು. ಇದೆಲ್ಲವನ್ನು ಈ ಕಪ್ಪಿನ ಅಳತೆಯಲ್ಲಿ ನಾನು ತೊಗೊಂಡಿರುವಂಥದ್ದು. ಮೈದಾವನ್ನು ಇದರಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಉಳಿದಂಥ ಎಲ್ಲ ಐಟಮನ್ನು 1 ಕಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಈ ಥರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ವಿಜಿಲ್ ಮತ್ತು ಬೆಲ್ಟನ್ನು ಹಾಕದೆ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಏನು ಅರ್ಧ ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಅದು ಮೊಸರು, ಹಾಗೆ ಅಡುಗೆ ಎಣ್ಣೆಯನ್ನು ಏನು ತೊಗೊಂಡಿದ್ದೀನಲ್ಲ ಅರ್ಧ ಕಪ್ಪು, ಅದನ್ನು ಕೂಡ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಅದು ಬರ್ತದೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಕಪ್ಪು ಮೈದಾ ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಸೇಮ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಗ ಮಾತ್ರ ಫ್ಲಫಿಯಾಗಿ ಚೆನ್ನಾಗಿ ಬರ್ತದೆ ಕೇಕು. ಈ ಕೇಕನ್ನು ತುಂಬ ಈಸಿಯಾಗಿ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರನ್ನು ಎರಡನ್ನು ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ವೆನಿಲಾ ಎಸೆನ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ನಾನಿಲ್ಲಿ ಒಂದು ಅರ್ಧ ಕಪ್ಪು ಹಾಲನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ ಮಾಡಿ ಈ ರೀತಿ ಬ್ಯಾಟರ್ ಬರಬೇಕು. ಕೇಕ್ನ ಬ್ಯಾಟರ್ ಏನಿದೆ ಈ ರೀತಿಯಾಗಿ ಇರಬೇಕು. ನಾನಿಲ್ಲಿ ಯಾವುದೇ ಮೋಲ್ಡ್ ಅಥವಾ ಇದನ್ನು ಯೂಸ್ ಮಾಡಿಲ್ಲ. ನಾನಿಲ್ಲಿ ನಾರ್ಮಲ್ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಎಣ್ಣೆ ಸವರ್ಕೊಂಡು ಈ ರೀತಿ ಹಾಕ್ಕೊಂಡು ಒಂದು 3-4 ಸರಿ ಟ್ಯಾಪ್ ಮಾಡಿ ಇದನ್ನು ನಾವು ಏನು ಇಟ್ಕೊಂಡಿದ್ದೀವಲ್ಲ ಕುಕ್ಕರ್ ಅದರೊಳಗಡೆ ಇಟ್ಟು ಒಂದು 40ರಿಂದ 45 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಇದು ಮಾಡಿದಾಗ ಇದು ಸ್ವಲ್ಪ ಹಿಡಿತಿದೆ. ಇನ್ನೊಂದು 5 ನಿಮಿಷ ಅದು ಬೆಂದರೆ ಆಗೋಗುತ್ತೆ. ನೀಟಾಗಿ ಬೆಂದ್ಕೊಂಡಿದೆ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಸೈಡ್ ಬಿಡಿಸ್ಕೊಂಡು ಈಸಿಯಾಗಿ ಬಿಡಿಸ್ಲಿಕ್ಕೆ ಬರ್ತದೆ. ಹಾಗೆ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡಿದರೆ ಅದು ಬರ್ತದೆ. ನಾವು ಸ್ವಲ್ಪ ಬೇಕಿಂಗ್ ಪೇಪರ್ ಏನಾದರೂ ಅಡಿಗಡೆ ಇಟ್ಟರೆ ಇನ್ನೂ ನೀಟಾಗಿ ಅದು ನಮಗೆ ತೆಗಿಲಿಕ್ಕೆ ಬರ್ತದೆ. ನಾನಿಲ್ಲಿ 1 ಕಪ್ ಒಂದು 2-3 ಸ್ಪೂನು ಸಕ್ಕರೆಯನ್ನು ಹಾಕಿ ಅದಕ್ಕೆ 2 ಸ್ಪೂನು ಜೇನುತುಪ್ಪವನ್ನು ಹಾಕಿ ಅದನ್ನ ಕರಗಿಸ್ಕೊಂಡು ಈ ರೀತಿಯಾಗಿ ಕೇಕ್ ಬ್ಯಾಟರ್ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ತಾ ಇದ್ದೀವಿ. ಹಾಗೆ ಇಲ್ಲಿ 1 ಸ್ಪೂನು ಜೇನುತುಪ್ಪವನ್ನು 1-2 ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಅದಕ್ಕೆ ಜಾಮನ್ನು ಹಾಕಿ ಈ ರೀತಿಯಾಗಿ ಜಾಮನ್ನು ಕರಗಿಸ್ಕೋತಿದ್ದೀವಿ. ನಿಮಗೆ ಯಾವ ರೀತಿಯ ಜಾಮ್ ಮನೇಲಿ ಸಿಗ್ತದೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಅದನ್ನು ಈ ಕೇಕ್ ಏನು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅದರ ಮೇಲೆ ಹಾಕಿ ಅಪ್ಲೈ ಮಾಡಿ ಅದರ ಮೇಲೆ ಡೆಸಿಕೇಟೆಡ್ ಕೋಕೋನಟ್ ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಏನಾದರೂ ಇಲ್ಲ ಅಂತ ಆದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು. ಮನೇಲಿರುವಂತಹ ಕೊಬ್ಬರಿಯನ್ನು ಹಾಕಿ ಈ ರೀತಿ ಡೆಕೋರೇಟ್ ಮಾಡ್ಕೋಬೋದು. ನಾನು ಮಾಡಿರುವಂತಹ ಈ ಕೇಕ್ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.